ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಆಪ್ಷನ್ ಹಂಟರ್. ಸೊ ಇವತ್ತಿನ ಒಂದು ವಿಡಿಯೋ ಬಂದು ಅಪ್ಕಮಿಂಗ್ IPOs ಯಾವ್ಯಾವ್ದು ಬರ್ತಾ ಇದೆ. ಸೊ ಈ ವೀಕಲ್ಲಿನೇ 3 to 5ಗೆ ಇರ್ತಕ್ಕಂಥ IPOs ಯಾವ್ಯಾವುದು, ಡಿಸೆಂಬರ್ 3ರಿಂದ 5ರವರೆಗೂ 3 IPOs ಲಾಂಚ್ ಆಗಿದೆ. ಸೊ ಅದು ಯಾವ್ಯಾವ್ದು IPOs ಅಂತ ನಾವು ಇವತ್ತು ನೋಡ್ಕೊಂಡು ಬರೋಣ. ಸೊ ಫಸ್ಟ್ನೇದಾಗಿ ನೋಡೋದಾದರೆ ಮೀಶೋ ಇದೆ, ಸೊ ದೆನ್ ಈಕ್ವಸ್ ಇದೆ, ದೆನ್ ವಿದ್ಯಾ ವೈರ್ಸ್ ಇದೆ. ಈಕ್ವಸ್ ಇದು ಮೂರೂ ಮೇನ್ ಬೋರ್ಡ್ ಕಂಪ್ನೀಸೇ ಆಗಿರುತ್ತೆ. ಸೊ ಮೇನ್ ಬೋರ್ಡ್ ಕಂಪ್ನಿ ಅಂದರೆ ಲಾರ್ಜ್ ಕ್ಯಾಪ್ ಕಂಪ್ನೀಸೇ ಆಗಿರುತ್ತೆ. ಸೊ ಇದರ ಲಿಸ್ಟಿಂಗ್ ಡೇಟ್ ಅಂದರೆ ಈ ಮೂರು ಕಂಪನೀಸ್ ನಾಳೆ ಓಪನ್ ಆಗ್ತಾ ಇದೆ, ಅಂದರೆ ಡಿಸೆಂಬರ್ 3ಗೆ ಓಪನ್ ಆಗ್ತಾ ಇದೆ, 5ಗೆ ಕ್ಲೋಸ್ ಆಗ್ತಾ ಇದೆ. ನೀವು ನೋಡ್ಬೋದು. ಸೊ ಮೀಶೋ ಆಗಿರ್ಬೋದು, ಈಕ್ವಸ್ ಆಗಿರ್ಬೋದು, ವಿದ್ಯಾ ವೈರ್ಸ್ ಆಗಿರ್ಬೋದು. ಸೊ ಇದು ಮೂರು ಕಂಪನಿನೂ ನಾಳೆ ಓಪನ್ ಆಗ್ತಾ ಇದೆ, ಡಿಸೆಂಬರ್ 5ಗೆ ಕ್ಲೋಸ್ ಆಗುತ್ತೆ. ಡಿಸೆಂಬರ್ ಅರೌಂಡ್ 5 PM ಕ್ಲೋಸ್ ಆಗುತ್ತೆ. ಓಕೆ, ದೆನ್ ಸೊ ಹಾಗಾದರೆ ನಾವು ಈ ಮೂರು ಕಂಪನಿಯಲ್ಲಿ ಯಾವ ಕಂಪನಿಯ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಸೊ ಇನ್ವೆಸ್ಟ್ಮೆಂಟ್ ಅನ್ನೋದಕ್ಕಿಂತ ಯಾವ ಕಂಪನಿ ನಾವು ಅಪ್ಲೈ ಮಾಡಬೇಕು ಅನ್ನೋದು ಕನ್ಫ್ಯೂಷನ್ ಇದ್ದೇ ಇರುತ್ತಲ್ವಾ. ಸೊ ಇದನ್ನು ನೋಡೋದಾದರೆ, ಇದರ ಅನಾಲಿಸಿಸ್ನ ನಾವು ನೋಡೋದಾದರೆ, ನೋಡಿ ಇಲ್ಲಿ ಮೀಶೋ ಬಂದು ನಮಗೆ 47 ರೂಪಾಯಿಗೆ ಕೊಡ್ತಾ ಇದ್ದಾರೆ ಒಂದು ಶೇರ್ ಪ್ರೈಸ್ನ. 111 ರೂಪಾಯಿಗೆ ಇದನ್ನು ಕೊಡ್ತಾ ಇದ್ದಾರೆ. ಒಂದು ಶೇರ್ನ ಬೆಲೆ 111 ರೂಪಾಯಿಗೆ ಲಾಂಚ್ ಮಾಡ್ತಾ ಇದ್ದಾರೆ. ಈಕ್ವಸ್ ಬಂದು 121 ರೂಪಾಯಿಗೆ ಮಾಡ್ತಾ ಇದ್ದಾರೆ. ಸೊ ವಿದ್ಯಾ ವೈರ್ಸ್ ಬಂದು 52 ರೂಪಾಯಿಗೆ ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ನಾವು ಈ ಮೂರು ಕಂಪನಿಯಲ್ಲಿ ಯಾವುದು ನಮಗೆ ಒಳ್ಳೆ ಕಂಪನಿ, ಆಲ್ಮೋಸ್ಟ್ ಎಲ್ಲ ಒಳ್ಳೆ ಕಂಪ್ನಿನೇ, ಬಟ್ ಯಾವುದು ನಮಗೆ ಹೆಚ್ಚಿನ ರಿಟರ್ನ್ಸ್ನ ತಂದುಕೊಡೋಂಥ ಪ್ರೊಬಬಿಲಿಟಿ ಜಾಸ್ತಿ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಲೀಸ್ಟ್ ಗೇನಿಂಗ್ ಅಂತ ಇದೆ. IPO ಪ್ರೈಸ್ 111 ರೂಪಾಯಿ ಇದೆ. ಈ 111 ರೂಪಾಯಿಗೆ 42% ರಿಟರ್ನ್ನ ಕೊಡ್ತಾ ಇದೆ ಯಾವುದು, ಮೀಶೋ. ನೋಡಿದ್ರು 111 ರೂಪಾಯಿ 42% ರಿಟರ್ನ್ ಅಂತ ಅಂದರೆ ಎಷ್ಟಾಗುತ್ತೆ, 47%. IPO GM ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಅಂತ ಕರಿತಾ ಹೋಗ್ತಾರೆ. ಈ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ನಮಗೆ ಏನು ಹೇಳ್ತಾ ಹೋಗುತ್ತೆ ಅಂದರೆ, ಸೊ ನಾವು ಹಾಕಿರ್ತಕ್ಕಂಥ ಬಂಡವಾಳದ ಮೇಲೆ, ಅಂದರೆ ಒಂದು ಶೇರಿನ ಮೇಲೆ, ಈಗ ನಾನು 111 ರೂಪಾಯಿನ ನಾನು ಮೀಶೋ ಕಂಪ್ನಿಗೆ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಒಂದು ಶೇರಿನ ಬೆಲೆ ಎಷ್ಟು, 111 ರೂಪಾಯಿ. ಹಾಗಾದರೆ ನಾನು 111 ರೂಪಾಯಿನ ಹಾಕಿದರೆ ಸೊ ನನಗೆ ಎಷ್ಟು ಪ್ರಾಫಿಟ್ ಬರುತ್ತೆ, 47 ರೂಪಾಯಿ ನಿಮಗೆ ಪ್ರಾಫಿಟ್ ಬರುತ್ತೆ. ಸೊ ಈ 47 ರೂಪಾಯಿ ಪ್ರಾಫಿಟ್ನ ಇಲ್ಲಿ ಪರ್ಸೆಂಟೇಜ್ ವೈಸ್ನಲ್ಲಿ ತೋರಿಸ್ತಾ ಹೋಗ್ತಾರೆ, 42% ಅಂತ. ಯಾವಾಗಲೂ ನಾನು ಅಪ್ಲೈ ಮಾಡೋದು ಹೇಗೆ ಅಂತ ಅಂದರೆ, ಒಂದು ಮೇನ್ ಬೋರ್ಡ್ ಕಂಪನಿ ಇದೆ ಅಂತ ಅಂದರೆ ಆ ಮೇನ್ ಬೋರ್ಡ್ ಕಂಪನಿನಲ್ಲಿ ಸೊ ಮಿನಿಮಮ್ ಲೀಸ್ಟಿಂಗ್ ಏನೇನಿರಬೇಕು, ಮಿನಿಮಮ್ 20% ಇರಬೇಕು. ಮಿನಿಮಮ್ 20% ಇರ್ತಕ್ಕಂತಹ ಸ್ಟಾಕ್ ಮೇಲೆ ಸೊ ನಾನು ಆಗ್ತಾ ಹೋಗ್ತೀನಿ, ಆ ಕಂಪನಿ ಮೇಲೆ ನಾನು ಅಪ್ಲೈ ಮಾಡ್ತಾ ಹೋಗ್ತೀನಿ. ಮಿನಿಮಮ್ 20% ಆದರೂ ಇರಬೇಕು, ನಮಗೆ ರಿಟರ್ನ್ಸ್ ಬರಬೇಕು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈಕ್ವಸ್ ಏನು ಹೇಳ್ತಾ ಇದೆ, 124 ರೂಪಾಯಿನ ನಾವು ಒಂದು ಶೇರ್ನಾಗೆ ಅಪ್ಲೈ ಮಾಡಿದರೆ ಅದರ ಮೇಲೆ ನಮಗೆ 37% ರಿಟರ್ನ್ ಕೊಡ್ತಾ ಇದೆ. ಅಂದರೆ ಎಷ್ಟಾಯಿತು ಅಲ್ಲಿಗೆ, 46 ರೂಪಾಯಿ. 124 ರೂಪೀಸ್ನ ನೀವು ಕೊಡ್ತಾ ಇದ್ದೀರಾ. 124 ರೂಪೀಸು ಇದು ನಿಮ್ಮ ಬಂಡವಾಳ, ಸೊ ಇದು ನಿಮ್ಮ ಲಾಭ. ಅಂದರೆ ಇದು ಎಷ್ಟಕ್ಕೆ ಇದಾಗಬೇಕು ನಮಗೆ, ಈಗ 124ಗೆ ನಾವು ಏನು ಮಾಡ್ತಾ ಇದ್ದೀವಿ, ಅಪ್ಲೈ ಮಾಡ್ತಾ ಇದ್ದೀವಿ. 124ಗೆ ನಾವು ಅಪ್ಲೈ ಮಾಡ್ತೀವಿ ಅಂದರೆ ಲೀಸ್ಟ್, ಅಂದರೆ ನನಗೆ ಪ್ರಾಫಿಟ್ ಬರಬೇಕು, 46 ರೂಪಾಯಿನೂ ಪ್ರಾಫಿಟ್ ಬರಬೇಕು. ಅಂದರೆ ಲೀಸ್ಟ್ ಎಷ್ಟಕ್ಕೆ ಆಗಬೇಕು, ಅದು ನಮಗೆ 170 ರೂಪಾಯಿ ಲೀಸ್ಟ್ ಆಗಬೇಕು. 170 ರೂಪಾಯಿ ಲೀಸ್ಟ್ ಆದರೆ ನಮಗೆ ಅಲ್ಲಿ 46 ರೂಪೀಸ್ ಪ್ರಾಫಿಟ್ ಅಂದರೆ ಲೀಸ್ಟಿಂಗ್ ಆಗಿದ್ದೀನಿ ನಮಗೆ ಬರ್ತಾ ಹೋಗುತ್ತೆ. ಸೊ ಇವಾಗ ಈ ಮೂರು ಕಂಪ್ನಿನಲ್ಲಿ ಇವಾಗ ಪ್ರೆಸೆಂಟ್ 20%ಗಿಂತ ಮೇಲ್ಗಡೆ ಇರ್ತಕ್ಕಂಥ IPOs ಬಂದು ಇವೆರಡಿದೆ ನೋಡಿ, ಮೀಶೋ ಇದೆ, ಈಕ್ವಸ್ ಇದೆ. ಸೊ ಈ ಈಕ್ವಸ್ ನೋಡಿ, ಇದು 42%, ಇದು ಒಳ್ಳೆ ರಿಟರ್ನ್ನ ತೋರಿಸ್ತಾ ಇದೆ. ದೆನ್ 37 ಇದು ಒಳ್ಳೆ ರಿಟರ್ನ್ನ ತೋರಿಸ್ತಾ ಇದೆ. ಸೊ ನೀವು ಈಕ್ವಸ್ ಮತ್ತು ಮೀಶೋ ಕಂಪ್ನಿಗೆ ಸೊ ಈಸಿಲಿ ನೀವು ಅಪ್ಲೈನ ಮಾಡ್ಬೋದು. ಸೊ ಅಪ್ಲೈ ಮಾಡುವಾಗ ಯಾವಾಗ್ಲೂ ಒಂದೊಂದೇ ಲಾಟಲ್ಲೇ ಅಪ್ಲೈ ಮಾಡಿ, ಯಾಕಂದರೆ ನೀವು 5-10 ಲಾಟ್ ಎಷ್ಟೇ ಲಾಟ್ ಹಾಕಿದರೂ ನಿಮಗೆ ಸಿಗಲ್ಲ ಅದು. ಸೊ ಒಂದು ಲಾಟ್ ಕೊಡೋದೇ ಹೆಚ್ಚಿನ ಮಾತಾಗಿರುತ್ತೆ. ಸೊ ಒಂದೊಂದೇ ಕಂಪನಿ ಮೇಲೆ, ಒಂದೊಂದೇ ಕಂಪನಿನಲ್ಲಿ ಒಂದೊಂದೇ ಲಾಟ್ಗಳನ್ನೇ ಅಪ್ಲೈ ಮಾಡ್ತಾ ಹೋಗಿ. ಮೇನ್ ಬೋರ್ಡಲ್ಲಿ 20% ಇದ್ದರೆ ಸಾಕು. SME ಅಂತ ಬಂದಾಗ ಒಂದು 30% ಇದ್ದರೆ ಸಾಕಾಗುತ್ತೆ. ಓಕೆ, ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಗೆ ಇನ್ನೂ ಹೆಚ್ಚಿನದಾಗಿ ಈ ಥರ ನಾಲೆಡ್ಜ್ ಇನ್ಫಾರ್ಮೇಷನ್ ಇರ್ತಕ್ಕಂಥ ವೀಡಿಯೋಸ್ನ ನಿಮಗೆ ರೀಚ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಹೋಗ್ತೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.